ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಅಡಿನಲ್ಲಿ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2024ನೇ ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ. ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಮತ್ತು 3 ಜನರಿಗೆ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ 3 ಜನರು ಶ್ರೀ KR ಗಂಗಾಧರ, ಡಾಕ್ಟರ್ UP ಶಿವಾನಂದ ಹಾಗೂ DS ಆನಂದ. ಇವರಿಗೆ ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಅರೆಭಾಷೆ ಗೌಡ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ. ಸುಮಾರು ಅವರ ಜನಸಂಖ್ಯೆ 3 ಲಕ್ಷಕ್ಕೂ ಹೆಚ್ಚಾಗಿರಬಹುದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರು ಮೊದಲಿಗೆ 1882ನೇ ಮೈಸೂರು ಗೆಜೆಟ್ ಅದರ ಪ್ರಕಾರ ಸಕಲೇಶಪುರದಲ್ಲಿದ್ರು, ಹಾಸನದ ಸಕಲೇಶಪುರದಲ್ಲಿದ್ರು. ಅಲ್ಲಿ ಬೆಂಕಿ ಮಳೆ ಅಂತ ಹೇಳ್ತಾರೆ, ಬಹುಶಃ ಬರಗಾಲ ಇರಬಹುದು ಅಂತ ಕಾಣಿಸುತ್ತೆ. ಬೆಂಕಿ ಮಳೆ ಬರೋದಿಲ್ಲ, ಯಾಕಂದ್ರೆ ಬೆಂಕಿ ಮಳೆ ಬಂದ್ರೆ ಯಾರು ಉಳಿಯೋದಿಲ್ಲ, ಅದರಿಂದ ಬರಗಾಲ ಇರಬಹುದು. ಇವರ ದನಕರುಗಳಿಗೆ ಹೇಮಾವತಿ ನದಿ ದಡದಲ್ಲಿದ್ದಂತ ದನಕರುಗಳಿಗೆ ನೀರು ಬತ್ತೋಗ್ಬಿಡ್ತದೆ, ಅದು ಬರಗಾಲದಿಂದ ಬತ್ತೋಗ್ಬಿಡ್ತದೆ. ಸೊ ಆಗ ಇವರು ಪಕ್ಕದ ಜಿಲ್ಲೆ ಸುಳ್ಯ, ನೀವು ರಾಧಾಕೃಷ್ಣ ಸುಳ್ಯದವರಲ್ಲ, ನೀನು ಸುಳ್ಯ, ಶಾಹೀನ್ ಸುಳ್ಯ ಬಂದ್ಕೊಡ್ತಾರೆ. ಅಲ್ಲಿ ಈ ತುಳು ಭಾಷೆ ಇದೆಯಲ್ಲ, ಕೊಂಕಣಿ ಭಾಷೆ, ಅದರ ಜೊತೆಗೆ ಕನ್ನಡ ಮಿಕ್ಸ್ ಆಗ್ಬಿಟ್ಟು ಈ ಭಾಷೆ ಆಗ್ಬಿಟ್ಟದೆ. ಹೋಗುತ್ತೇನೆ ಅನ್ನೋದು ಓನೆ, ಬರುತ್ತೇನೆ ಅನ್ನೋದು ಮನೆ. ಸೊ ಹೀಗೆ ಕೆಲವು ಅಕ್ಷರಗಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದನ್ನ ಅರೆ ಭಾಷೆ, ಅದಕ್ಕೆ ಅರೆ ಭಾಷೆ ಗೌಡ್ರು ಅಂತ ಕರೆಯೋದು. ಇವೆಲ್ಲ ಮೂಲತಃ ಗೌಡ್ರು. ಆಮೇಲೆ ಅರೆ ಭಾಷೆ ಆಡ್ತಾ ಇದ್ದದ್ರಿಂದ ಅರೆ ಭಾಷೆ ಗೌಡ್ರು ಅಂತ ಆಗ್ಬಿಟ್ಟದೆ. ಸೊ ನಿಮ್ಮ ಸಂಸ್ಕೃತಿ ಭಿನ್ನವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ, ಕೊಡವ ಸಂಸ್ಕೃತಿನೂ ಅಲ್ಲ, ತುಳು ಸಂಸ್ಕೃತಿನೂ ಅಲ್ಲ. ಇದು ಮಿಶ್ರ ಕನ್ನಡ ಮತ್ತು ಮಿಶ್ರವಾದಂತ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ನಮ್ಮ ಕುವೆಂಪು ಅವರು ನಿಮ್ಮ ಬೀಗ್ರಲ್ವಾ? ಕುವೆಂಪು ಅವರು ನಿಮ್ಮ ಬೀಗ್ರು. ನನಗೆ ಕುರಂಜಿ ವೆಂಕಟರಮಣೇಗೌಡರು ಗೊತ್ತು. ಕುರಂಜಿ
ಜಿ ವೆಂಕಟರಮಣ ನೀವು ಅವ್ರ ಕಾಲೇಜಿನಲ್ಲಿ ಇದ್ರಲ್ಲ, ಬಿಳಿಮಲೆಗೌಡರು ಅಲ್ಲೇ ಇದ್ದದ್ದು. ಆಮೇಲೆ ಎತ್ತರಕ್ಕೆ ಬೆಳೆದ್ರು ಅಂತ ಇಟ್ಕೊಂಡ, ಕನ್ನಡ ಸಾಹಿತ್ಯದಲ್ಲಿ ಎತ್ತರಕ್ಕೆ ಬೆಳೆದ್ರು. ಅರೆ ಭಾಷೆನೂ ಕೂಡ ಗೊತ್ತಿದೆ, ಅವರು ಅರೆ ಭಾಷೆಯವರೇ ಅವರು. ಆದ್ರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಸುಮಾರು ಕರ್ನಾಟಕದಲ್ಲಿ 230 ಸಣ್ಣ ಭಾಷೆಗಳಿದ್ದಾವೆ. 230 ಸಣ್ಣ ಭಾಷೆಗಳಿದ್ದಾವೆ. ಸಣ್ಣ ಭಾಷೆಗಳಲ್ಲಿ ಹೇಗೆ ಅಂತಂದ್ರೆ ಇವೆಲ್ಲ ಕೂಡ ಕನ್ನಡದಿಂದ ಬಂದಿರತಕ್ಕಂಥ ಭಾಷೆಗಳು. ಸೊ ಕನ್ನಡದ ಅಸ್ಮಿತೆ ಹೆಂಗಪ್ಪ ಇದೆ ಅಂತಂದ್ರೆ ಇವೆಲ್ಲ ವಿಭಿನ್ನವಾದಂತಹ ಸಂಸ್ಕೃತಿಯನ್ನ ಒಳಗೊಂಡಂತ ಕನ್ನಡ ಭಾಷೆ ಇದೆಯಲ್ಲ. ನೀವು ಕನ್ನಡ ಭಾಷೆ ಮಾತಾಡ್ತೀರಿ, ಈಗ ಸ್ವಾಗತ ಮಾಡಿದವರು ಅರೆ ಭಾಷೆನಲ್ಲೇ ಸ್ವಾಗತ ಮಾಡೋದು. ನಾನು ಕೇಳಿದ್ರು, ನಿಮ್ಗೆ ಅರ್ಥ ಆಯ್ತಾ? ನನಗೆ ನಿಮ್ಗೆ ಅಂತ ಕೇಳಿದ್ರಲ್ಲ, ನನ್ನ ಹೆಸರೇನು ಜ್ಞಾನೇಶ್, ನಮ್ಗೆ ಅರ್ಥ ಆಯ್ತಾ ಅಂತ ಹೇಳಿದ್ರು. ಸ್ವಲ್ಪ ಅರ್ಥ ಆಗದಪ್ಪ ಅಂತ ಹೇಳಿದೆ. ಅದರಿಂದ ಇದು ಒಂದು ಕನ್ನಡ ಭಾಷೆನೇ, ಕನ್ನಡ ಭಾಷೆ ಅರೆ ಭಾಷೆ ಆಗಿದೆ ಅಷ್ಟೇ. ಅದರಿಂದ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಆಶಿಸ್ತೇನೆ. ನೀವು ಕನ್ನಡ ಎಂತದು ತುಳು ಅರೆ ಭಾಷೆ ಅಕಾಡೆಮಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಈ ಭಾಷೆ ಉಳಿಸ್ಬೇಕು, ಬೆಳೆಸಬೇಕು, ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ. ಆಮೇಲೆ ನಾನೇ ಈ ಭಾಗಮಂಡಲದಲ್ಲಿ ನಾಡಗೌಡ ಸಮುದಾಯ ಈ ಭವನ ಇದೆಯಲ್ಲ, ಈ ಭವನಕ್ಕೆ 1 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇನೆ. ಆಮೇಲೆ ಈಗ 50 ಲಕ್ಷ ಕೇಳಿದ್ದೀನಿ, ಅದು ಕೊಡೋಣ. ಬೇರೆ ಬೇಡಿಕೆಗಳಿದ್ದಾವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಆಮೇಲೆ ಈ ಮುಂದಿನ ಕ್ಯಾಬಿನೆಟ್ ನಲ್ಲಿ ಮಡಿಕೇರಿಯಲ್ಲಿ ಅರೆ ಭಾಷೆ ಗೌಡರಿಗೆ ಜಮೀನು ಕೊಡ್ತಕ್ಕಂಥದ್ದು ಕೂಡ ಇದೆ. ಅದು ಮುಂದೆ ಬಂದಾಗ ಅದನ್ನ ನಾವು ಅಂಗೀಕಾರ ಮಾಡಿ ಅದನ್ನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಆಗ್ಬೋದಾ? ನಿಮ್ಮೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಅರೆ ಭಾಷೆ ಬೆಳೀಲಿ, ಅದು ಅದರ ಸಂಸ್ಕೃತಿ ಉಳಿಸಿಕೊಂಡು ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಮೈಸೂರಿಗೂ ಹೋಗ್ಬೇಕಾಗಿರೋದ್ರಿಂದ, ಯಾಕಂತಂದ್ರೆ ಬೀಗ್ರೂಟ ಅಲ್ಲಿ ಮಸ್ವಾಮಿ ಬೀಗ್ರೂಟ ಮಗಂದು, ಅದಕ್ಕೆ ಹೋಗ್ಲೇಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಸೊ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.